ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜುಲೈ ತಿಂಗಳಲ್ಲಿ ನಾವು ಒಂದು ಕಂಪ್ಲೀಟ್ ಮಾಸ ಭವಿಷ್ಯವನ್ನ ಕುಂಭ ರಾಶಿಯವರೆಗೆ ಮುಗಿಸಿದ್ವಿ. ಕೊನೆಯಲ್ಲಿ ಉಳ್ಕೊಂಡಿರ್ತಕ್ಕಂಥ ರಾಶಿ ಬಂದು ಮೀನ ರಾಶಿ. ನಮ್ಮ ಪ್ರತಿ ಬಾರಿ ಮಾಸ ಭವಿಷ್ಯದಲ್ಲೂ ಕೂಡ ಮೀನ ರಾಶಿ ಕೊನೆಯದಾಗಿನೇ ಉಳ್ಕೊಳ್ಳುತ್ತೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಮೀನರಾಶಿಯವರು ಖಂಡಿತ ನಿರಾಸೆ ಆಗಬೇಡಿ. ಜುಲೈ ತಿಂಗಳ ಮಾಸ ಭವಿಷ್ಯ ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಡ್ತಾರೆ. ಹಾಗೆ ಗುರುಜಿಗಳನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಭಾಯ ಚ ರಾಹುವೇ ಕೇತುವೆ ನಮಃ. ಗುರುಜಿ, ಮೊದಲನೇದಾಗಿ ಮೀನರಾಶಿಯವರಿಗೆ ನವಗ್ರಹಗಳ ಒಂದು ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದಲ್ಲಿ ರಾಶಿ ಫಲ ಏನಿದೆ, ಗುರುಜಿ ಏನಾದರೂ ಆಚರಣೆಗಳನ್ನ ಇವ್ರು ಮಾಡ್ಕೊಳ್ಬೇಕಾ, ಹೇಗೆ? ನೋಡಿ, ತಾವು ಹೇಳ್ದಂಗೆ ಮೀನರಾಶಿಯವರು ಸ್ವಲ್ಪ ಕೊನೆಗೆ ಬರುತ್ತೆ. ಹಿಂಗಾಗಿ 10 ದಿನ ಆಲ್ರೆಡಿ ಜುಲೈಯಲ್ಲಿ ನಾವು ಕಳೆದಿದ್ದೀವಿ. ಇನ್ನು ಸ್ವಲ್ಪ ದಿನ ಅಂದರೆ ಇನ್ನೊಂದು 20 ದಿನ ಉಳಿದಿದೆ. ಅದ್ರ ಜೊತೆಯಲ್ಲಿ ನಾವು ವಾರ ಭವಿಷ್ಯನೂ ಇದಾಗಿರ್ಬೋದು, ಅಂದರೆ ಮೀನರಾಶಿಯವರಿಗೆ ಸಂಬಂಧಪಟ್ಟಂಥದ್ದು. ಯಾಕಂದರೆ ಕೊನೆ 10 ದಿನ ಮುಗಿದ್ರೂ ಕೂಡ ಎಲ್ಲ ಟೈಮಲ್ಲೂ ಮೀನರಾಶಿ ಸ್ವಲ್ಪ ನಿಧಾನ ಬಂದಿದೆ. ಬಟ್ ಬರುವಂಥ ಸಂಚಿಕೆಗಳಲ್ಲಿ ನಾವು ಇನ್ನೂ ಕವರ್ ಮಾಡೋಕ್ಕೆ ನಮ್ಮ ವೀಕ್ಷಕರಿಗೆ ಪ್ರಯತ್ನ ಪಡೋಣ. ಆಗಸ್ಟ್ ತಿಂಗಳಲ್ಲಿ ಇನ್ನೂ ಬೇಗ ಮುಟ್ಟಿಸ್ತೀವಿ ನಾವು. ಸೊ ಮತ್ತು ತಾವು ಕೇಳಿದ ವಿಚಾರದಲ್ಲಿ ಒಂದು ವಾರ ಭವಿಷ್ಯದಾಗಿರ್ಬೋದು, ಈ ತಿಂಗಳಿನ ಭವಿಷ್ಯದಲ್ಲಿ ಮೀನರಾಶಿಯವರಿಗೆ ನೋಡಿ, ಗೋಚಾರದಲ್ಲಿ ಗುರುಬಲ ತುಂಬ ಚೆನ್ನಾಗಿರುವಂಥದ್ದು. ಗುರು ಗ್ರಹ ಗೋಚಾರವನ್ನು ಮೊನ್ನೆ ಜೂನ್ 2ನೇ ತಾರೀಕೇನು ನಿಮಗೆ ಗುರು ಗೋಚಾರ ಆಗಿತ್ತು, ರಾಶಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಜುಲೈ ತಿಂಗಳಲ್ಲೂ ಮುಂದುವರಿತಾ ಇದೆ. ಇದು ಒಳ್ಳೆಯ ವಿಚಾರ. ದೊಡ್ಡ ಗ್ರಹವಾದ ಶನೇಶ್ವರ ಗ್ರಹ ರಾಶಿಯಲ್ಲೇ ಇರುವಂಥದ್ದು. ಆದರೆ 27ನೇ ತಾರೀಕು ವಕ್ರಗತವಾಗಿ ಹಿಂದಿನ ರಾಶಿಯ ಫಲ ಕೊಡ್ತಾ ಇರುವಂಥದ್ದು. ವಕ್ರತ್ವ 27ನೇ ತಾರೀಕು ಬರುತ್ತೆ ಜುಲೈಯಲ್ಲಿ. ಮತ್ತು ಕಳೆದ ಒಂದು 5ನೇ ತಾರೀಕು, ಮೊನ್ನೆ ಏನು ಜುಲೈ 5 ಆಯಿತು, ಆವಾಗ ಶುಕ್ರ ಭಗವಾನರ ಒಂದು ಗೋಚಾರ ಆಗಿದೆ. ಇಲ್ಲಿ ತುಂಬ ವಿಶೇಷವಾಗಿ ಶುಕ್ರ ಭಗವಾನರು ಕೂಡ ಪಂಚಮ ಸ್ಥಾನದಲ್ಲಿ ನಿಮ್ಮ ರಾಶಾಧಿಪತಿ ಒಟ್ಟಿಗೆ ಇದ್ದು ಷಷ್ಠ ಭಾವಕ್ಕೆ ಗೋಚರ ಆಗಿರುವಂಥದ್ದು. ಮತ್ತು ಕಳೆದ 8ನೇ ತಾರೀಕು ಏನು ನಿಮ್ಮ ಒಂದು ರಾಶಿಯಿಂದ ಚತುರ್ಥಾಧಿಪತಿ ಆಗಿರ್ಬೋದು, ಸಪ್ತಮಾಧಿಪತಿ ಆಗಿರ್ಬೋದು, ಪಂಚಮ ಸ್ಥಾನದಲ್ಲಿ ಬುಧ ಭಗವಾನರೇನಿದ್ರು ಅದು ವಕ್ರಿಯಾಗಿ ಚತುರ್ಥ ಭಾವಕ್ಕೆ ಬರುವಂಥದ್ದು. ಇದು ಕೂಡ ವಿಶೇಷವಾಗಿ ಜರುಗಿರುವಂಥದ್ದು. ಮತ್ತು ಈ ಬರುವಂಥ 16ನೇ ತಾರೀಕು ನಿಮಗೆ ಷಷ್ಠಾಧಿಪತಿಯಾದ ಸೂರ್ಯ ಭಗವಾನರು ಒಂದು ಈಗ ತುಂಬ ವಿಶೇಷವಾಗಿ ಚತುರ್ಥ ಭಾವದಲ್ಲಿದ್ದು ಪಂಚಮ ಸ್ಥಾನಕ್ಕೆ ಗೋಚರವಾಗ್ತಾರೆ. ಅಲ್ಲಿಗೆ ದಕ್ಷಿಣಾಯಣ ಪುಣ್ಯಕಾಲ ಕೂಡ ಪ್ರಾರಂಭವಾಗುತ್ತೆ. ಗುರು ಭಗವಾನರ ಒಟ್ಟಿಗೆ ಗೋಚರ ಆಗ್ತಿರುವಂಥದ್ದು ವಿಶೇಷ. ಉಳಿದಂತೆ ಯಥಾವತ್ತಾಗಿ ರಾಹುಕೇತುಗಳು ಮತ್ತು ಮಂಗಳ ಗ್ರಹರು ಕಳೆದ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಏನಿತ್ತು ಜುಲೈ ತಿಂಗಳಲ್ಲಿ ಹಾಗೇ ಮುಂದುವರಿತಾ ಇರುತ್ತೆ. ಸೊ ಇದೆಲ್ಲವೂ ಒಂದು ಗ್ರಹ ಗೋಚಾರಗಳ ಒಂದು ಪ್ರಭಾವವಾದರೆ, ಆಚರಣಾ ಭಾಗವಾಗಿ ನೋಡೋದಾದರೆ ಒಂದು ನಿನ್ನಿನ ದಿನ ಏನು ಬುಧ ಜಯಂತಿ ಕಳೆದಿತ್ತು, ಮುಂದಿನ ಒಂದು ತಿಂಗಳಿನಲ್ಲಿ ಈ ತಿಂಗಳಲ್ಲಿ ಜುಲೈಯಲ್ಲಿ ವಿಶೇಷವಾಗಿ ಮುಂದಿನ ಆಚರಣೆ ಅಂತ ನೋಡೋದಾದರೆ 17ನೇ ತಾರೀಕು ದಕ್ಷಿಣಾಯಣ ಪುಣ್ಯ ಕಾಲ ಪ್ರಾರಂಭವಾಗುವಂಥದ್ದು. ವಿಶೇಷ ಆಷಾಢ ಮಾಸ ಕೂಡ ಪ್ರಾರಂಭ ಆಗ್ತಿರುವಂಥದ್ದು. ಆಷಾಢದ ಆಚರಣೆ ಮತ್ತು ಕೆಲವೊಂದು ವಿಶೇಷ ಸಂಚಿಕೆಯಲ್ಲಿ ಕೂಡ ನಾವು ಕವರ್ ಮಾಡ್ತೇವೆ ಅದರ ಬಗ್ಗೆ. ಆದರೆ 17ನೇ ತಾರೀಕು ದಕ್ಷಿಣಾಯಣ ಪುಣ್ಯಕಾಲ, ಆಷಾಢ ಪ್ರಾರಂಭವಾಗುತ್ತೆ. 29ನೇ ತಾರೀಕು ಗುರುಪೂರ್ಣಿಮೆ ಇರುವಂಥದ್ದು. ನೋಡಿ, ವಿಶೇಷವಾಗಿ ತಾವು ಮೀನ ರಾಶಿಯವರು ರಾಶಾಧಿಪತಿನೇ ಗುರುವಾಗಿರುವಂಥದ್ದು. ರಾಶಾಧಿಪತಿ ದುರ್ಬಲವಾಗಿದ್ದರೆ ಮತ್ತು ರಾಹುಕೇತು ಒಟ್ಟಿಗೆ ಇದ್ದರೆ, ನೀಚವಾಗಿದ್ದರೆ ಮತ್ತು ಗೋಚಾರದಲ್ಲಿ ಗುರುಬಲ ಚೆನ್ನಾಗಿಲ್ಲ ಅಂತಂದರೆ ಈ ಒಂದು ವಿಶೇಷವಾಗಿ ಗುರುವಿನ ಅನುಗ್ರಹಕ್ಕೆ 29th ಆಫ್ ಜುಲೈ ಅಂತ ಹೇಳ್ತೀವಿ, 29ನೇ ತಾರೀಕು ಗುರು ಭಗವಾನರ ಆರಾಧನೆಗೆ ತುಂಬ ಒಳ್ಳೆಯದು. ತಾವು ನಂಬಿರುವಂಥ ಗುರುಗಳು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರರು ಅಥವಾ ಸಿದ್ಧಗಂಗಾ ಶ್ರೀ, ಯಾವುದೇ ನಿಮಗೆ ನಂಬಿಕೆಯಲ್ಲಿರುವಂಥ ಗುರು ಭಗವಾನರಿಗೆ ಅವತ್ತು ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಸುವಂಥದ್ದು, ಭೇಟಿ ಮಾಡುವಂಥದ್ದು ತುಂಬ ಒಳ್ಳೆಯ ಫಲಗಳು ಕೊಡುತ್ತೆ. ಈ ರೀತಿ ನವಗ್ರಹಗಳ ಗೋಚಾರ ಮತ್ತು ಆಚರಣೆ ಭಾಗವಾಗಿ ಮೀನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ವಾರ ಭವಿಷ್ಯ ಅಥವಾ ತಿಂಗಳಿನ ಭವಿಷ್ಯ ವಿಚಾರವಾಗಿ ಫಲ ಕೊಡುವಂಥದ್ದು. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ಇದರ ಪ್ರಭಾವ ಅಂದರೆ ನೀವು ತಿಳಿಸಿದಂತಹ ನವಗ್ರಹಗಳ ಗೋಚರ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಹೇಗಿದೆ ಗುರುಜಿ? ನೋಡಿ, ವಿಸ್ತೃತವಾಗಿ ಪ್ರಭಾವ ನೋಡಿ, ಗುರು ಭಗವಾನರೇ ಪಂಚಮ ಸ್ಥಾನದಲ್ಲಿ ಮುಂದುವರಿತಾ ಇರೋದ್ರಿಂದ, ಪಂಚಮ ಅಂದರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಸೊ ಪಂಚಮ ಸ್ಥಾನದಿಂದ 9ನೇ ಮನೆ ದೃಷ್ಟಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅಲ್ಲಿಂದ ನಿಮಗೆ 9ನೇ ದೃಷ್ಟಿ ರಾಶಿ ಮೇಲೆ ಬರೋದ್ರಿಂದ ತುಂಬ ಒಳ್ಳೆಯ ಹೆಚ್ಚಿನ ಒಂದು ವಿಚಾರಗಳ ಅನುಕೂಲ ಆಗುತ್ತೆ. ಗುರು ಬಂದು ಸಂತಾನಕಾರಕ, ಧನಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಯಾರು ಸಂತಾನಾಪೇಕ್ಷಿತ ದಂಪತಿಗಳಿಗೆ ಈ ಒಂದು ಮಾಸದಲ್ಲಿ ಮತ್ತು ಬರುವಂಥ 2 ವಾರಗಳಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಮೀನರಾಶಿಯವರಿಗೆ.
ಅದಲ್ದಿರ ಗುರು ವಿದ್ಯಾಕಾರಕ ಗ್ರಹ ಆಗಿರೋದ್ರಿಂದ ಮೀನರಾಶಿಯ ವಿದ್ಯಾರ್ಥಿಗಳಿರ್ಬೋದು ಅವರಿಗೆ ತುಂಬ ಒಂದು ಹೆಚ್ಚಿನ ಅನುಕೂಲತೆ ಒಂದು ಮಾರ್ಕ್ಸ್ ಸ್ಕೋರಿಂಗಲ್ಲಾಗಿರ್ಬೋದು ಮತ್ತು ಇನ್ನೇನೋ ಒಂದು ಎಜುಕೇಷನ್ ಯಾವುದಂದರೆ ಒಂದು ಲೋವರ್ ಎಜುಕೇಷನ್ ತೊಗೊಳ್ಳಿ, ಒಂದು ಪ್ರೈಮರಿ ಎಜುಕೇಷನ್ ಆಗಿರ್ಬೋದು, ಒಂದು ಡಿಗ್ರಿ ಎಜುಕೇಷನ್ ಆಗಿರ್ಬೋದು, ಪ್ರೈಮರಿ SSLC PUC ಡಿಗ್ರಿ ಗ್ರ್ಯಾಜುಯೇಷನ್ನು PhD ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವಂಥವ್ರಿಗೂ ಕೂಡ ಬರುವಂಥ 2 ವಾರ ತುಂಬ ವಿಶೇಷವಾಗಿರುವಂಥ ಅನುಕೂಲಗಳು ಗುರು ಭಗವಾನರಿಂದ ಆಗ್ತಾ ಇರುವಂಥದ್ದು. ಮತ್ತು ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ವಿಶೇಷವಾಗಿ ತಾವು ಧಾರ್ಮಿಕ ಯಾತ್ರೆ ಮಾಡೋದಿದ್ದರೆ ಮತ್ತು ಇನ್ನೇನೋ ಒಂದು ಪ್ಲ್ಯಾನಿಂಗ್ ಇದ್ದರೆ, ಹೊಸ ಒಂದು ಕಲಿಕೆ ಮಾಡೋದಿದ್ದರೆ ಈ ಜುಲೈ ತಿಂಗಳಲ್ಲಿ ಮತ್ತು ಬರುವಂಥ 2 ವಾರದಲ್ಲಿ ತುಂಬ ವಿಶೇಷವಾಗಿರುವಂಥ ದಿನಗಳು ನಿಮಗೆ ಹೆಚ್ಚಿನ ಅನುಕೂಲತೆಗಳು ಲಭಿಸುತ್ತೆ ಗುರು ಭಗವಾನರಿಂದ. ಶನೈಶ್ಚರ ಭಗವಾನರು ನಿಮ್ಮ ಲಾಭಾಧಿಪತಿ ಮತ್ತು ವ್ಯಯಾಧಿಪತಿ ಶನೈಶ್ಚರ ಭಗವಾನರು ಕೂಡ ಒಳ್ಳೆಯ ಅನುಕೂಲತೆ ಇದ್ದು ರಾಶಿಯಲ್ಲೇ ಇರುವಂಥದ್ದು. ಸೊ ಇಲ್ಲೇನಾಗುತ್ತೆ, ರಾಶಿಯವರು 7.5 ಎಫೆಕ್ಟ್ಸಲ್ಲಿದ್ದೀರಾ ಮೀನರಾಶಿಯವರು. ಆದರೂ ಕೂಡ ಶನಿ ಭಗವಾನರು ವಕ್ರವಾಗಿ 27ನೇ ತಾರೀಕು ಇರೋದ್ರಿಂದ ಸ್ವಲ್ಪ ನಿಮ್ಮ 7.5 ಎಫೆಕ್ಟ್ಸ್ ಸ್ವಲ್ಪ ರಿಲೀಸ್ ಆಗುತ್ತೆ, ತಕ್ಕ ಮಟ್ಟಿಗೆ ಕಂಟ್ರೋಲಲ್ಲಿ ಬರುತ್ತೆ ಅಂತ ಒಂದು ಈ ಜುಲೈ ತಿಂಗಳಲ್ಲಿ, ಜುಲೈ ಅಂಥ ಭಾಗದಲ್ಲಿ ನಿಮಗೇನೋ ಒಂದು ಫೀಲ್ ಆಗುತ್ತೆ. ಇದು ಕೂಡ ನಿಮಗೆ ಚೆನ್ನಾಗಾಗುತ್ತೆ. ಮತ್ತು ನಿಮಗೆ ಷಷ್ಠ್ಯಾಧಿಪತಿಯಾದ ಸೂರ್ಯ ಭಗವಾನರು ಏನಾಗ್ತಾರೆ ಅಂತಂದರೆ ಪ್ರಸ್ತುತ ಚತುರ್ಥ ಭಾವದಲ್ಲಿದ್ದು ಗುರು ಒಟ್ಟಿಗೆ ಬರುವಂಥದ್ದು. ಗುರು ಸೂರ್ಯ ಒಳ್ಳೆಯ ಯೋಗ ಅಂತ ಹೇಳ್ತೀವಿ, ಆತ್ಮಕಾರಕನ ಸಂಯೋಗ ಯೋಗ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಏನಾಗುತ್ತೆ, ತಂದೆಯಿಂದ ಲಾಭ ಆಗುವಂಥದ್ದು. ಮತ್ತು ಸೂರ್ಯ ಬಂದು ಗೌರ್ಮೆಂಟ್ನ ಸೂಚಿಸುತ್ತೆ. ಗೌರ್ಮೆಂಟ್ ಕೆಲಸ ಕಾರ್ಯಗಳಲ್ಲಿ ಯಾರು ಆಲ್ರೆಡಿ ಕೆಲಸ ಮಾಡ್ತಿದ್ದೀರಾ ನಿಮ್ಗೆ ಹೆಚ್ಚಿನ ಅನುಕೂಲತೆ ಲಭಿಸುತ್ತೆ. ಮತ್ತು ಗೌರ್ಮೆಂಟಿಗೆ ಅರ್ಜಿ ಹಾಕ್ತಾ ಇದ್ದೀರಾ ಒಂದು ಗೌರ್ಮೆಂಟ್ ಕೆಲಸದ ವಿಚಾರವಾಗಿ, ಅಥವಾ ತಾವೇನೋ ಒಂದು ಕಾಂಟ್ರಾಕ್ಟರ್ ಇರ್ಬೋದು, ಒಂದು ಟೆಂಡರ್ ತೊಗೊಂಡು ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಮಾಡ್ತಿರೋರಿಗೆ, ಗೌರ್ಮೆಂಟಿಂದ ಹಣ ಬರಬೇಕಾಗಿರೋರಿಗೆ ತುಂಬ ಚೆನ್ನಾಗಾಗುತ್ತೆ. ಅಥವಾ ತಾವು ಒಂದು NGO ನಡೆಸ್ತಾ ಇದ್ದೀರಾ, ಒಂದು ನಿಮಗೇನೊಂದು ಸಹಾಯ ಬೇಕು, ಅದು ಕೂಡ ನಿಮಗೆ 17ನೇ ತಾರೀಕು ನಂತರ ಸೂರ್ಯನ ಗೋಚಾರ ತುಂಬ ಒಳ್ಳೆಯ ಪ್ರಭಾವವಾಗಿ ಬರುವಂಥದ್ದು, ತುಂಬ ಪ್ರಭಾವಿತವಾಗಿ ನಿಮಗೆ ಸೇರುವಂಥದ್ದು. ಈ ಒಂದು ಹೆಚ್ಚಿನ 2 ವಾರ ತುಂಬ ಅನುಕೂಲ ಆಗುತ್ತೆ. ಮತ್ತು ಬುಧ ಏನು ಗೋಚಾರ ಆಗ್ತಾ ಇದ್ದಾರೆ, ಬುಧ ಕೂಡ ನಿಮಗೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ. ಚತುರ್ಥ ಅಂದರೆ ಏನು, ಸುಖ ಸೌಕರ್ಯ ಆಗಿರುವಂಥ ಭಾವ ಅಂತ ಹೇಳ್ತೀವಿ, ಮಾತೃಭಾವ ಅಂತ ಹೇಳ್ತೀವಿ. ಸೊ ಬುಧ ಕೂಡ ವಕ್ರಿಯಾಗಿ ಚತುರ್ಥ ಭಾವಕ್ಕೆ ಬರೋದ್ರಿಂದ ಏನಾಗುತ್ತೆ, ಚತುರ್ಥ ಭಾವದ ಒಳ್ಳೆ ಫಲಗಳು ಅಂದರೆ ನೀವು ಒಂದು ಗಾಡಿ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಜುಲೈಯಲ್ಲಿ, ಮತ್ತು ಇನ್ನೇನೋ ಒಂದು ವಾಹನ ತೊಗೊಳಕ್ಕೆ, ಸೈಟ್ ಖರೀದಿ ಇತ್ಯಾದಿ. ಈಗ ಉಳಿದಿರೋಂಥ ಸ್ವಲ್ಪ ದಿನ ಈ ಜುಲೈ ತಿಂಗಳಲ್ಲಿ, ಯಾಕಂದರೆ ಆಷಾಢದಲ್ಲಿ ಅಷ್ಟೊಂದು ಶುಭ ಕೆಲಸ ಮಾಡಲ್ಲ, ಆದರೂ ಕೂಡ ಹೆಚ್ಚಿನ ಅನುಕೂಲತೆಗಳಾಗುತ್ತೆ. ಆಮೇಲೆ ದಾಂಪತ್ಯದ ವಿಚಾರದಲ್ಲಿ ಏನೋ ಒಂದು ಮದುವೆ ಮಾತುಕತೆ, ಒಂದು ಯಾವುದೋ ಒಂದು ಕೆಲಸದಲ್ಲಿ ಅಷ್ಟೇ ನಿಂತ್ಕೊಂಡಿದ್ರೆ ಜುಲೈ ತಿಂಗಳಲ್ಲಿ ಅನುಕೂಲ ಆಗುತ್ತೆ. ಈ ರೀತಿ ಬುಧನಿಂದ ಅನುಕೂಲ ಆಗುತ್ತೆ. ಮತ್ತು ಶುಕ್ರನಿಂದ ಕೂಡ, ಶುಕ್ರ ಏನಾಗುತ್ತೆ ಪಂಚಮ ಸ್ಥಾನದಲ್ಲಿದ್ದು ಷಷ್ಠ ಭಾವದಲ್ಲಿ ಹೋಗೋದ್ರಿಂದ ನಿಮಗೆ ತೃತೀಯಾಧಿಪತಿ ಆಗ್ತಾರೆ, ಅಷ್ಟಮಾಧಿಪತಿ ಆಗ್ತಾರೆ. ಸೊ ನಿಮಗೆ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಗ್ರಹ ಷಷ್ಠ ಭಾವಕ್ಕೆ ಬರೋದ್ರಿಂದ ನೀವು ಮುನ್ನುಗ್ಗಿ ಎಲ್ಲ ಕೆಲಸವನ್ನು ಮಾಡ್ತೀರಾ. ನಿಮ್ಮನ್ನು ನೀವು ಬಾಡಿ ಫಿಟ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಯೋಗ ಪ್ರಾಣಾಯಾಮದಿಂದ ಬಾಡಿಯನ್ನು ಚೆನ್ನಾಗಿ ಇಟ್ಕೊತೀರಾ. ಈ ರೀತಿ ಒಂದು ಅನುಕೂಲತೆಗಳಾಗುತ್ತೆ. ಈ ರೀತಿ ನವಗ್ರಹಗಳ ವಿಸ್ತೃತ ಪ್ರಭಾವ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ, ಅದಲ್ದಿರ ಈ ಬರುವಂಥ 2 ವಾರ 3 ವಾರ ಏನು ಉಳಿದಿರೋದು ಜುಲೈ ತಿಂಗಳಲ್ಲಿ, ಇಷ್ಟೊಂದು ಅನುಕೂಲತೆಗಳು ಮೀನರಾಶಿಯವರಿಗೆ ದೊರಕುತ್ತಮ್ಮ. ಗುರುಜಿ, ರಾಷ್ಟ್ರಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಇದರ ಅನುಕೂಲತೆಗಳು ಲಾಭಗಳು ಎಷ್ಟರ ಮಟ್ಟಿಗೆ ಮೀನರಾಶಿಯವರಿಗೆ ಸಿಗ್ತಾ ಇದೆ? ನೋಡಿ, ರಾಷ್ಟ್ರಾಧಿಪತಿ ಗೋಚಾರ ಪಂಚಮ ಭಾವದಲ್ಲಿ ಇರೋದ್ರಿಂದ ಗುರುಬಲ ಸಂಪೂರ್ಣವಾಗಿ ನಿಮಗೆ ಮುಂದುವರಿಯುತ್ತೆ. ಗುರು ತನ್ನ ಸಪ್ತಮ ದೃಷ್ಟಿಯಿಂದ ನಿಮ್ಮ ಲಾಭಸ್ಥಾನಕ್ಕೆ ದೃಷ್ಟಿ ಬರುವಂಥದ್ದು ತುಂಬ ಒಳ್ಳೆಯದಾದರೆ, ಗುರು ಭಾಗ್ಯದ ದೃಷ್ಟಿಯಿಂದ ರಾಶಿಗೆ ಇರೋದ್ರಿಂದ ನಿಮ್ಮ ದೇಹ ದಾಢ್ಯ ಚೆನ್ನಾಗಾಗುತ್ತೆ, ದೇಹ ಸದೃಢವಾಗುತ್ತೆ, ದೇಹದಲ್ಲಿ ಕೆಲಸ ಮಾಡಲು ಒಂದು ಏನೋ ಒಂದು ಚೈತನ್ಯ ಬರುತ್ತೆ. ಇಷ್ಟು ದಿನ ನೀವೇನೋ ಒಂದು ಸಾಡೆ ನಡೀತಾ ಇದೆ, ಎಸ್ಪೆಷಲಿ ಮೀನರಾಶಿಯವರು ಸ್ವಲ್ಪ ಅಫೆಕ್ಟೆಡ್ ಅಂತಲೇ ಹೇಳ್ಬೋದು. ಅವರು ಅಂದರೆ ಮೆಂಟಲಿ ರಿಲೇಟೆಡು, ಅದು ತುಂಬ ಚೆನ್ನಾಗಿ ಅನುಕೂಲ ಆಗುವಂಥದ್ದು. ಮತ್ತು ನಿಮ್ಮ ಮಾತು ಬಲಿಷ್ಠವಾಗಿರುವಂಥದ್ದು, ಒಂದು ಒಳ್ಳೆ ಸಾಮ್ರಾಜ್ಯ ಗೆಲ್ಲುವಂಥ ಒಂದು ಒಳ್ಳೆ ಯೋಗ ನಿಮಗೆ ಒಂದು ರಾಷ್ಟ್ರಾಧಿಪತಿ ಕಾಣಿಸ್ತಾರೆ, ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಫಲಗಳು ಸಿಗುವಂಥದ್ದು. ಮತ್ತು ಸೂರ್ಯ ಭಗವಾನರಿಂದ ಕೂಡ ನಿಮಗೆ ತುಂಬ ಹೆಚ್ಚಿನ ಅನುಕೂಲತೆಗಳು ಸಿಗುವಂಥದ್ದು, ಒಳ್ಳೆಯದಾಗುವಂಥದ್ದು. ಅಂದರೆ ನಿಮ್ಗೆ ಏನೇ ಒಂದು ಅನುಕೂಲತೆ ಗೌರ್ಮೆಂಟ್ ಕಡೆಯಿಂದ ಬರೋದಿದ್ರೆ ಕೂಡ ಅನುಕೂಲ ಆಗುತ್ತೆ. ಸೂರ್ಯ ಬಂದು ಬಲಗಣ್ಣನ್ನು ಸೂಚಿಸುವಂಥದ್ದು, ಕಣ್ಣಿನ ಸಮಸ್ಯೆಗಳಿದ್ದರೆ ದೂರವಾಗುತ್ತೆ ಈ ತಿಂಗಳಲ್ಲಿ, ಚರ್ಮ ರೋಗಗಳು ದೂರವಾಗುತ್ತೆ. ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ, ಭಕ್ತಿ, ಧ್ಯಾನ, ಈ ರೀತಿ ಸಕಾರಾತ್ಮಕವಾಗಿ ಬದಲಾವಣೆಗಳು ಕೂಡ ನಿಮಗೆ ಜರುಗುವಂಥದ್ದು. ಮತ್ತು ರಾಹು ಮತ್ತು ಕೇತು ಭಗವಾನರಿಂದ ಕೂಡ ಆಗುವಂಥ ಸಮಸ್ಯೆಗಳು ದೂರವಾಗುತ್ತೆ. ಮತ್ತು ಈ ಶತ್ರುವಿನ ಒಂದು ಬಾಧೆ, ಶತ್ರುವಿನ ಕಾಟ ಅಂತ ಏನು ಹೇಳುತ್ತೆ, ಅದು ಕೂಡ ದೂರ ಆಗುವಂಥದ್ದು. ಈ ತಿಂಗಳಲ್ಲಿ ವಿಶೇಷವಾಗಿ ಉತ್ತಮ ವಸ್ತು, ವಸ್ತ್ರ, ವಾಹನ ಖರೀದಿ ಇತ್ಯಾದಿ ಸೌಖ್ಯ ಪ್ರಾಪ್ತಿಯಾಗುವಂಥದ್ದು, ಇದು ಬುಧನಿಂದ ನಿಮಗೆ ಲಭಿಸುವಂಥದ್ದು. ಮತ್ತು ಇಲ್ಲಿ ವಿಶೇಷವಾಗಿ ಸೂರ್ಯ ಮತ್ತು ಗುರು ಅಂದರೆ ರಾಷ್ಟ್ರಾಧಿಪತಿ ಒಟ್ಟಿಗೆ ಸೇರೋದ್ರಿಂದ ತುಂಬ ಒಳ್ಳೆಯ ಸತ್ಕರ್ಮ ಮಾಡುವಂಥದ್ದು,
ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ನೀವು ಕೀರ್ತಿವಂತರಾಗ್ತೀರಾ, ಧನವಂತರಾಗ್ತೀರಾ, ಮತ್ತು ಭೂಪತಿ ಆಗುವಂಥ ಒಳ್ಳೆಯ ಯೋಗ, ಮತ್ತು ನಿತ್ಯ ಧನ ಪ್ರಾಪ್ತಿ ಅಂದರೆ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್. ಯಾರಾದರೂ ಮೀನರಾಶಿಯವರು ವ್ಯಾಪಾರಸ್ಥರಿದ್ದರೆ ಅವರು ಏನು ಅವತ್ತಿಂದ ಅವತ್ತೇ ಟ್ರಾನ್ಸಾಕ್ಷನ್ ಮಾಡೋರಿಗೆ ತುಂಬ ಒಳ್ಳೆಯ ಆದಾಯ ಈ ಒಂದು ಜುಲೈ ತಿಂಗಳಲ್ಲಿ ನಿಮಗೆ ಲಭಿಸುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ನಿಮಗೆ ಭಾಗ್ಯಾಧಿಪತಿಯ ಒಂದು ಗೋಚಾರ ಮಂಗಳನಿಂದ ಕೂಡ ಭಾಗ್ಯ ಉದಯ ಆಗುವಂಥದ್ದು. ಮತ್ತು ಆದರೆ ಮಂಗಳ ಸ್ವಲ್ಪ ಕಲಹಕಾರಕನಾಗಿರೋದ್ರಿಂದ ಯಾರನ್ನ ಎದುರು ಹಾಕ್ಕೋಬೇಡಿ. ಆಸ್ತಿ ಖರೀದಿ ಇರುವಂಥದ್ದು, ಆದರೆ ಹಳೆ ಆಸ್ತಿ ಖರೀದಿ ಇರುವಂಥದ್ದು, ಹೊಸ ಆಸ್ತಿ ಇಲ್ಲ. ಮತ್ತು ಪುಣ್ಯ ಹೆಚ್ಚಾಗಿ ಸಂಪಾದಿಸ್ತೀರಾ ಈ ಒಂದು ಜುಲೈ ತಿಂಗಳಲ್ಲಿ, ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡ್ತೀರಾ. ಮತ್ತು ಬುಧನಿಂದ ಒಳ್ಳೆಯ ಧನವಂತರಾಗಿ ಒಂದು ಲೀಲಾಜಾಲವಾಗಿ ಮಾತಾಡುವಂಥ ಚತುರತೆ ಲಭಿಸುತ್ತೆ. ವಿಶೇಷವಾಗಿ ಈ ಒಂದು ಮೀನರಾಶಿಯವರಿಗೆ ಒಟ್ಟಾರೆ ಈ ವರ್ಷದ ಒಂದು ಒಳ್ಳೆಯ ತಿಂಗಳು ಅಂದರೆ 7.5 ಎಫೆಕ್ಟ್ಸ್ ತಗ್ಗಿ ಒಳ್ಳೆಯ ತಿಂಗಳ ಫಲಗಳು ಸಿಗುವಂಥದ್ದು. ಮತ್ತು ತುಂಬ ಒಂದು ವಿಚಾರದಲ್ಲಿ ಒಂದು ರೈತರು ಮತ್ತು ವ್ಯಾಪಾರಸ್ಥರು, ಒಂದು ಸಣ್ಣ ಪುಟ್ಟ ಹೂವು ಹಣ್ಣು ತರಕಾರಿ ವ್ಯಾಪಾರಸ್ಥರಿಗೆ ಈ ಒಂದು ಮಾಸ ತುಂಬ ಚೆನ್ನಾಗಿರುತ್ತೆ. ಬಿಸ್ನೆಸ್ಸಲ್ಲಿ ವಹಿವಾಟುಗಳು ತುಂಬ ಚೆನ್ನಾಗಿ ಜರುಗುತ್ತೆ. ಈ ರೀತಿ ಒಂದು ವಿಶೇಷವಾಗಿ ಒಂದು ರಾಶಾಧಿಪತಿ ಗೋಚಾರ ಗುರುವಿನೊಟ್ಟಿಗೆ ಮತ್ತು ಈ ಒಂದು ಫಲಗಳು ಈ ರೀತಿ ಮೀನರಾಶಿಯವರಿಗೆ ಲಭಿಸ್ತಾ ಇದೆ. ಗುರುಜಿ, ಇನ್ನು ಮೀನರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಏನಿದ್ದಾವೆ ಅವುಗಳಿಗೆ ಸಿಗ್ತಕ್ಕಂಥ ಫಲಗಳೇನು ಮತ್ತು ಪರಿಹಾರ ಭಾಗಕ್ಕೆ ಮೀನರಾಶಿಯವರು ಏನು ಮಾಡ್ಕೊಳ್ಬೇಕು? ನೋಡಿ, ವಿಶೇಷವಾಗಿ ಮೊದಲೇದಾಗಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಮೀನರಾಶಿಯಲ್ಲಿ ಬರುವಂಥದ್ದು. ನಿಮಗೆ ಸ್ವಲ್ಪ ಏನಾದರೂ ಕನ್ಫ್ಯೂಷನ್ಸ್ ಅನಿಸ್ಬೋದು, ಸ್ವಲ್ಪ ಮಾನಸಿಕ ಕಿರಿಕಿರಿಗಳಾಗ್ಬೋದು. ಇದರಿಂದ ನಿಮಗೆ ಹೃದಯಕ್ಕೆ ಒತ್ತಡ ಆಗುತ್ತೆ. ಅದಕ್ಕೆ ಆದಷ್ಟು ಸ್ವಲ್ಪ ಕೂಲಾಗಿ ಕಾಮಾಗಿ ರಿಯಾಕ್ಟ್ ಮಾಡಿ ಡಿಸಿಷನ್ಸ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಉತ್ತರಭಾದ್ರ ನಕ್ಷತ್ರ ಮೀನರಾಶಿಯವರಿಗೆ ಸ್ವಲ್ಪ ಏನೋ ಒಂದು ಒಳ್ಳೆಯ ಒಂದು ಆಕಸ್ಮಿಕವಾಗಿರುವಂಥ ಉಡುಗೊರೆ ಸಿಗುತ್ತೆ, ಅದರಿಂದ ಮಾನಸಿಕ ಖುಷಿಯಾಗುತ್ತೆ. ಈ ತಿಂಗಳಲ್ಲಿ ಚೆನ್ನಾಗಿದೆ. ರೇವತಿ ನಕ್ಷತ್ರದವರಿಗೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಮನೆಯಲ್ಲಿ ನಿಮ್ಮ ಸುತ್ತಮುತ್ತಲ ವಾತಾವರಣ ಗಾರ್ಡನ್ನು ಆ ಥರ ಏನೇ ಇದ್ರೂ ಕೂಡ ಕರೆಕ್ಷನ್ಸು ರಿಪೇರಿಗಳನ್ನು ತಾವು ಮಾಡಿಸ್ತೀರಾ, ಅದರಿಂದ ನಿಮಗೆ ಮನಸ್ಸಿಗೆ ಉಲ್ಲಾಸ ಸಿಗುವಂಥದ್ದು. ಈ ರೀತಿ ಒಂದು ನಕ್ಷತ್ರಗಳ ಫಲವಾದರೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಆದಷ್ಟು ನಾವು ಸ್ವಲ್ಪ ಚಂದ್ರನ ಒಂದು ಗೋಚಾರ ಮೀಡಿಯಮ್ ಆಗಿರುವಂಥದ್ದು ಮತ್ತು ಅದರಲ್ಲಿರೋ ರಾಶಾಧಿಪತಿ ಗೋಚಾರ ಎಕ್ಸಲೆಂಟ್ ಆಗಿದೆ. ಆದರೆ ಸ್ವಲ್ಪ ರಾಹುಕೇತು ಎಕ್ಸಸ್ಸಲ್ಲಿ ಎಲ್ಲ ಗ್ರಹಗಳು ನಿಮ್ಮ ರಾಶಿಯವರಿಗೆ ಬರೋದರಿಂದ ಆದಷ್ಟು ಶಿವನನ್ನು ಆರಾಧನೆ ಮಾಡ್ಕೊಳ್ಳಿ. ಸೋಮವಾರ ಬಿಲ್ವಪತ್ರೆ ಅರ್ಚನೆ ಮಾಡಿಸಿ, ಇದು ತುಂಬ ಒಳ್ಳೆಯದಾಗುತ್ತೆ. ಸೂಚನೆ ಏನಂತಂದರೆ ನಿಮ್ಮ ಒಂದು ಏನೋ ಒಂದು ಬರ್ತಡೇ ಇತ್ತು, ಆ್ಯನಿವರ್ಸರಿ ಇತ್ತು, ನಿಮ್ಮ ಮಕ್ಕಳು ಬರ್ತಡೇ ಇತ್ತು ಮೀನರಾಶಿಯವರಿಗೆ, ಸ್ವಲ್ಪ ಆದಷ್ಟು ಬಡವರಿಗೆ ಸಹಾಯ ಮಾಡಿ. ಅದರಲ್ಲೂ ವಿಶೇಷವಾಗಿ ವಿಶೇಷ ಚೇತನರು ಅಂತ ಏನು ಹೇಳ್ತಾರೆ, ಅಂಗವಿಕಲರಿಗೆ ಏನು ಹೇಳ್ತಾರೆ, ಅವರಿಗೆ ಶನಿವಾರದ ಹೊತ್ತೊಂದು ಊಟ ಕೊಡಿಸಿ ಅಥವಾ ಹಣದ ಸಹಾಯ ಮಾಡಿ, ಅಥವಾ ನಿಮ್ಮ ಕೈಲಾದಷ್ಟು ಅವ್ರಿಗೆ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗಿರುತ್ತೆ. ಸೊ ಈ ರೀತಿ ಒಂದು ಸೂಚನೆಗಳು ಮತ್ತು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಮೀನರಾಶಿಯವರಿಗೆ ಕಳೆದ ಕೆಲವು ಕೊನೆಯ ದಿನಗಳಲ್ಲಿ ಜುಲೈ ತಿಂಗಳ ಒಂದು 15-20 ದಿನ ಏನಿದೋ ಎಕ್ಸಲೆಂಟ್ ಫಲಗಳು ಸಿಗುತ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಮೀನರಾಶಿಯವರಿಗೆ ಸಂಬಂಧಪಟ್ಟಂತೆ ಗುರುಜಿಗಳು ತಿಳಿಸಿರುವಂತಹ ಪರಿಹಾರ ಕ್ರಮಗಳಾಗಿರ್ಬೋದು, ನವಗ್ರಹಗಳ ಗೋಚರ ಆಗಿರ್ಬೋದು, ಸೊ ಇದೆಲ್ಲದನ್ನ ನೀವು ಕೂಡ ತಿಳ್ಕೊಳ್ಳಿ, ಪರಿಹಾರವನ್ನ ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮೀನರಾಶಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಧನ್ಯವಾದ. ಕೃಷ್ಣ ಅರ್ಪಣಮಸ್ತು. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.